ಮೈಸೂರಿನಲ್ಲಿ ಮಹಾರಾಜರತ್ತ ಮತದಾರರ ಒಲವು ಬಹಿರಂಗ ಆಗ್ತಾ ಇದೆ. 7,008 ಮತಗಳಿಂದ ಯದುವೀರ್ ಒಡೆಯರ್ ಮುನ್ನಡೆಯಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ಗೆ ಮೈಸೂರಿನಲ್ಲಿ ಹಿನ್ನಡೆಯಾಗ್ತಾ ಇದೆ. ಆರಂಭದಿಂದಾನೂ ಕೂಡ ಗಮನಿಸ್ತಾ ಇದ್ದೀವಿ. ಮೈಸೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ ಯದುವೀರ್ ಒಡೆಯರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತಗಳ ಅಂತರ 7,008 ಸದ್ಯಕ್ಕೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 3,940 ಮತಗಳ ಮುನ್ನಡೆಯಲ್ಲಿ ತುಕಾರಾಮ್ ಅವರಿದ್ದಾರೆ. ಶ್ರೀರಾಮುಲು ಅವರಿಗೆ ಹಿನ್ನಡೆಯಾಗ್ತಾ ಇದೆ. ಒಂದು ಹಂತದಲ್ಲಿ ಅವರು ಆ ಹಿನ್ನಡೆಯನ್ನ ದಾಟಿ ಈಚೆಗೆ ಬಂದಿದ್ರು. ಆದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ದೊಡ್ಡ ಮಟ್ಟದ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. 33,000 ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ಹಿನ್ನಡೆಯಾಗ್ತಾ ಇದೆ. ಅದು ಸುತ್ತಿನಿಂದ ಸುತ್ತಿಗೆ ಕುಮಾರಸ್ವಾಮಿಯವರ ಮುನ್ನಡೆಯ ಅಂತರ ಹೆಚ್ಚುತ್ತಾ ಹೋಗ್ತಾ ಇದೆ ಅನ್ನೋದು ಗಮನಿಸಬೇಕಾದಂತ ವಿಚಾರ. ಆ ಮೂಲಕ ಕುಮಾರಸ್ವಾಮಿ ಅವರಿಗೆ ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದು ಕಾಣ್ತಾ ಇದೆ ಈ ಹಂತದಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್. ಡಾಕ್ಟರ್ ಕೆ ಸುಧಾಕರ್ ಮುನ್ನಡೆಯಲ್ಲಿದ್ದಾರೆ. ರಕ್ಷಾ ರಾಮಯ್ಯ ಅವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ 7,000ಕ್ಕೂ ಅಧಿಕ ಮತ 7,790 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಹಿನ್ನಡೆಯಾಗಿದೆ. ಆರಂಭದಿಂದಾನೂ ಕೂಡ ಲೀಡ್ ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್. ಸದ್ಯಕ್ಕೆ ಲೀಡ್ 7,790. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಕಾರಣ ಆಗಿರುವಂತಹ ಲೋಕಸಭಾ ಕ್ಷೇತ್ರ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸದ್ಯಕ್ಕೆ ಡಾಕ್ಟರ್ ಕೆ ಸುಧಾಕರ್ ಸಕ್ಸಸ್ ಆಗಿದ್ದಾರೆ. ನೆಕ್ಸ್ಟ್ ಬರ್ತಾ ಇರೋದು ಕೊಯಮತ್ತೂರಿನ ಡೀಟೇಲ್. ಅಣ್ಣಾಮಲೈ ಆರಂಭದಿಂದಲೂ ಹಿನ್ನಡೆಯಲಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಕೆ ಅಣ್ಣಾಮಲೈ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ಗೆಲ್ಲಬಹುದಾದಂತ ಸಾಧ್ಯತೆ ಇದ್ದಂತ ಕ್ಷೇತ್ರ ಅದು, ಆದರೆ ಅಲ್ಲಿ ಹಿನ್ನಡೆಯಾಗ್ತಾ ಇದೆ. ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಮತಗಳ ಅಂತರ ಹೆಚ್ಚಾಗ್ತಾ ಇದೆ. ಈ ತುಕಾರಾಮ್ ಅವರಿಗೆ 4,500ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಈ ತುಕಾರಾಮ್ 4,359 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರ ವಿರುದ್ಧ ಮುನ್ನಡೆಯಲಿದ್ದಾರೆ.